ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪಾರಹಟ್ಟಿ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಅದ್ದೂರಿ ಜಾತ್ರೆ ಇದಾಗಿದ್ದು, ಪೂರ್ವಜರ ವಾಡಿಕೆಯಂತೆ ಕೇವಲಾಪುರ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಹಾಗೂ ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದ ಶ್ರೀ ಮಲ್ಕಾರಿ ಸಿದ್ದೇಶ್ವರ ಈ ಎರಡು ದೇವರ ಪಲ್ಲಕ್ಕಿಯನ್ನ ಸಕಲ ಶುಭಕರ ವಾದ್ಯಗಳೊಂದಿಗೆ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡಿಕೊಂಡು ಎರಡು ಪಲ್ಲಕ್ಕಿಗಳನ್ನ ಭೇಟಿ ನೀಡಿ ಯಲಹಾರಹಟ್ಟಿ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ಅರಣ್ಯ ಸಿದ್ದೇಶ್ವರ ಗದ್ದುಗೆಯ ಮೇಲೆ ಕೂಡಿಸಿ ಕರಿ ಕಟ್ಟುವ ಮೂಲಕ 5 ದಿನಗಳ ನಡೆಯುವಂತಹ ಅದ್ದೂರಿ ಜಾತ್ರೆಯನ್ನ ಪ್ರಾರಂಭಿಸಲಾಗುತ್ತೆ. ಇನ್ನು ಇವತ್ತಿನಿಂದ ಅದ್ದೂರಿಯಾಗಿ ನಡೆಯುವಂತಹ ಜಾತ್ರೆಗೆ ಸರಿಸುಮಾರು 5 ರಿಂದ 7 ಲಕ್ಷ ಭಕ್ತರು ಆಗಮಿಸುವ ನಿರೀಕ್ಷೆಯಲ್ಲಿ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಹೊಂದಿದ್ದು, ದೇವರ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಎಲ್ಲಾ ರೀತಿಯಾದಂತಹ ಮೂಲಭೂತ ಸೌಕರ್ಯವನ್ನ ಅಳವಡಿಸಲಾಗಿದೆ. ಇನ್ನು ಯಲಹಾರಹಟ್ಟಿ ಗ್ರಾಮ ಪಂಚಾಯಿತಿಯಿಂದ ಈ ನಿಯೋಜನೆಯನ್ನ ಮಾಡಲಾಗಿದ್ದು, ಜಾತ್ರೆಗೆ ಆಗಮಿಸುವ ಭಕ್ತರಿಗೆ 5 ದಿನಗಳ ಕಾಲ ಅನ್ನ ಪ್ರಸಾದ ವಿನಿಯೋಗವನ್ನ ಕೂಡ ಸ್ಥಳೀಯ ದೇವಸ್ಥಾನದ ಟ್ರಸ್ಟ್ ಕಮಿಟಿ ನೀಡಿದೆ. ಇನ್ನು ಕರಿಕಟ್ಟಿ ಜಾತ್ರೆಯನ್ನ ಚಾಲನೆಗೊಂಡಿರುವಂತಹ ಶ್ರೀ ಅರಣ್ಯ ಸಿದ್ದೇಶ್ವರಿಗೆ ಪ್ರಿಯವಾದ ನೈವೇದ್ಯ ಎಂದರೆ ಬಾಳೆಹಣ್ಣು. ಇನ್ನು ಈ ಬಾಳೆಹಣ್ಣನ್ನ ತೆಗೆದುಕೊಂಡು ಹೋಳಿಗೆಯ ಜೊತೆಗೆ ವಿವಿಧ ರುಚಿಯಾದಂತಹ ಖಾದ್ಯವನ್ನ ಮನೆಯಲ್ಲೇ ಶ್ರದ್ಧೆ ಭಕ್ತಿಯಿಂದ ತಯಾರಿಸಿ ಅಲ್ಲಿನ ಭಕ್ತರು ಬಾಳೆಹಣ್ಣಿನಿಂದ ಸ್ವೀಕರಣೆಯನ್ನ ಮಾಡಿ ಅಲ್ಲಿ ಆಗಮಿಸಿರುವಂತಹ ಭಕ್ತರಿಗೆ ಉಣಬಡಿಸುವುದು ಅಲ್ಲಿನ ಜಾತ್ರೆಯ ವಾಡಿಕೆಯಾಗಿದೆ ಅಂತೆ. ಇವತ್ತು ಶುಕ್ರವಾರ ನಸಿಕಿನ 4 ಗಂಟೆಗೆ ಕಾಡಾಪುರದಿಂದ ಮಲ್ಕಾರ ಸಿದ್ದೇಶ್ವರ ಅಣ್ಣ, ಕಮಲಾಪುರದಿಂದ ಅರಣ್ಯ ಸಿದ್ದೇಶ್ವರ ತಮ್ಮ ಇಬ್ಬರು ಬಂದ ನಸಿಕಿನಲ್ಲಿ ಕರಿ ಭೇಟಿಯಾಗಿ ಇಬ್ಬರು ಅಣ್ಣ ತಮ್ಮ ಎಡಬಲ್ಲ ತಗೊಂಡ ಬಂದು ಅರಣ್ಯ ಸಿದ್ದೇಶ್ವರ ಗದ್ದಿಗೆ ಮೇಲೆ ಕೂತಾರೆ ಇಬ್ರು ಅಣ್ಣ ತಮ್ಮ. ಇನ್ನು ಮುಂದೆ ಏನೈತಿ, ಎಲ್ಲರೂ ಅನ್ನ ಪ್ರಸಾದ ತಮ್ಮ ಎಲ್ಲ ಭಕ್ತರು ಊಟ ಮಾಡಿಸೋದು, ದಂಡೋತ್ ಹಾಕೋದು, ಎಲ್ಲ ಅಭಿಷೇಕ ಎಲ್ಲ ಚಾಲೋ ಅದು ಚಾಲನೆ ನೀಡ್ರಿ. ಇವತ್ತು ಕಾಡಾಪುರದ ಒಡೆಯರ, ಯಲ್ಪಾರಹಟ್ಟಿ ಒಡೆಯರ ಕರಿ ಕಟ್ಟಿ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ನಮ್ಮ ಊರಿನ ಗೌಡ್ರು ಸುನಿಲ್ ಗೌಡ್ರು ಪಾಟೀಲ್ ಎಲ್ಲರೂ ಸೇರಿ ಜಾತ್ರೆಗೆ ಒಂದು ಚಾಲನೆ ನೀಡಿ ಮುಖಾಂತರ ಚಾಲೂ ಮಾಡಿ ಜಾತ್ರೆಯ ಸ್ವಾಗತ. 6 ತಾರೀಕು ಕರಿ ಕಟ್ಟುದು, 6 ತಾರೀಕು ಅಲ್ಲಿ ಜಾಗ ಬಿಟ್ಟಿದ್ದ ನಾವು ಡೇಟ್ ಹಾಕಿರ್ತೀವಿ. ಅವ್ರು 7 ತಾರೀಕು ಮುಂಜಾನೆ ನಸಿಕಿನ 4 ಗಂಟೆಗೆ 1 ಗಂಟೆಗೆ ಬಂದಿರ್ತಾರೆ. 4 ಗಂಟೆಗೆ ಬಂದ ಕೂಡಲೇ ಇಲ್ಲಿ ಕರಿ ಕಟ್ಟಿ ದೇವರ ಇದ್ರಾಗಿ ಈ ದೇವಸ್ಥಾನದಾಗ ಬರ್ತಾವೆ ಪಲ್ಲಕ್ಕಿ. ನೈವೇದ್ಯ ಅಂದರೆ ಏನಾಯ್ತು, ನಮ್ಮಲ್ಲಿ ಯಲ್ಪಾರಹಟ್ಟಿ, ಕಮಲಾಪುರ ಎಲ್ಲ ಗ್ರಾಮದಾಗ ಪ್ರತಿಯೊಬ್ಬ ಎಲ್ಲರೂ ಮನ್ಯಾಗ 5 ಮಂದಿನ ಭಕ್ತರು ಉಣಿಸ್ಬೇಕಂತ ಆಸೆ ಇರೋದು ಅವ್ರಿಗೆ. ಕಾಡಾಪುರದಾಗ ಬಂದಿರ್ತಾರೆ, ಅವರೆಲ್ಲ ಕರ್ಕೊಂಡು ಆ ಕಡೆ ಹೋಗಾರು. ಯಲ್ಪಾರಹಟ್ಟಿ, ಕಮಲಾಪುರ ಸಮೀಪದ ಹಳ್ಳಿ ಎಲ್ಲ ಜನಸಂಖ್ಯೆ ಬಂದ ಪ್ರತಿಯೊಬ್ಬರು ಹುಗ್ಗಿ ಹೋಳಿಗೆ ಬಾಳಿಕಾಯಿ ಸ್ವೀಕರಣೆ ಮಾಡ್ಕೊಂಡು ಪ್ರತಿ ಎಲ್ಲ ಸಮೀಪದ ಗ್ರಾಮದವ್ರು ಎಲ್ಲರೂ ಬಂದು ಪ್ರತಿಯೊಬ್ಬರು 5 ಮಂದಿ ಊಟ ಮಾಡಿಸ್ತಾರೆ. ಪೈಲಾವಿಂದ ಮೊದಲಿಂದ ಐತಿದ. ಮೊದಲಂದ್ರೆ ಏನಾಯಿತು, ಪಲ್ಲಕ್ಕಿ ಕೆರೋಡ್ ಪಲ್ಲಕ್ಕಿ ಬರ್ತಿದ್ದ. ಕೆರೋಡ್ ಪಲ್ಲಕ್ಕಿ ಬರೋ ಟೈಮ್ದಾಗ ಬಂದು ಕೂಡಲೇ ತಕ್ಷಣ ಇಲ್ಲಿ ಊಟ ಸಿಗಂಗಿಲ್ಲ ಅನ್ನೋ ಸಂಬಂಧ ಇಲ್ಲೇ ಒಂದು ಊಟ ಮಾಡಿಸುವಂಥ ಪ್ರಸಿದ್ಧಿ ಬೈಟ್. ಅದೇ ರೀತಿ ಎಲ್ಲ ಕೂಡ ತಮ್ಮ ಭಕ್ತರು ತಮ್ಮಲ್ಲಿ ಇಲ್ಲಿ ಬೇಡ್ಕೊಂಡ ಎಲ್ಲ ಕಡೆ ಎಲ್ಲ ಹಳ್ಳಿಯವ್ರು ಬಂದು ಇಲ್ಲಿ ಊಟ ಮಾಡಿಸ್ತಾರೆ. ಪ್ರತಿ ಸುಮಾರು ಒಂದು 2 ಲಕ್ಷ ಮೇಲೆ ಹಾಕಿರ್ಬೇಕು ಊಟ. ಜಾತ್ರೆಗೆ 5 ರಿಂದ 7 ಲಕ್ಷ ಕೊಡೋದು. ಮೂಲ ಸೌಲಭ್ಯ ನೀರಿನ ಲೈಟ್ ವ್ಯವಸ್ಥೆ ಮಾಡಿರ್ತೀವಿ, ಜಾಗದ ವ್ಯವಸ್ಥೆ ಮಾಡಿರ್ತೀವಿ. ಮುಂದೆ ಅವರಿಗೆ ಫಿಲ್ಟರ್ ನೀರು ಕೊಡುವಂಥ ಒಬ್ಬ ಭಕ್ತರು ಈಗಾಗಲೇ ಈ ಸಲ ಏನು ಮಾಡ್ಯಾರ ಅಂದ್ರೆ ಎಲ್ಲ ಜಾತ್ರೆಗೆ ಫ್ರೀ ನೀರು ಕೊಡೋಕೆ ಫಿಲ್ಟರ್ ಕೊಡ್ಸಾಯ್ತಾರ ಅವ್ರು. ಕೆಮಿಕಲ್ ಇಲ್ಲ, ಕೆಮಿಕಲ್ ಬಂದ್ ಮಾಡಿದ್ವಿ. ಕೆಮಿಕಲ್ ಯಾರು ತಂದ್ರೆ ಡೀಲರ್ಗೆ ಹೇಳಿಬಿಟ್ಟು ತಂದವ್ರು ದಂಡ ಹಾಕ್ತೀವಿ. ಅವ್ರಿಗೆಲ್ಲ ನಮ್ಮ ಕಮಿಟಿ ಸಿಕ್ತೈತೆ ತೆಗ್ದು. ಇದು 5 ದಿವಸಗಳ ಪರ್ಯಂತ. ನೈವೇದ್ಯ ರವಿವಾರ ಐತಿ, ಸೋಮವಾರ ನಿವಾಳಿಗೆ ಆದ ಕೂಡಲೇ ಮಂದಿಲ್ಲ ಹೋಗ್ತಾರೆ. ಅಂಗಡಿ 20 ದಿವಸ ಇರ್ತಾರೆ.